ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಆರ್ ಕೃಷ್ಣಮೂರ್ತಿಗೆ ಸಚಿವ ಸ್ಥಾನಕ್ಕೆ ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ವಿಭಾಗ ಜಿಲ್ಲಾಧ್ಯಕ್ಷರು ಕೆಳ್ಳಂಬಳ್ಳಿ ನಾಗೇಂದ್ರ ಒತ್ತಾಯ. ಚಾಮರಾಜನಗರ ರಾಜ್ಯ ಸಚಿವ ಸಂಪುಟ ರಚನೆ ವೇಳೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಆರ್ ಕೃಷ್ಣಮೂರ್ತಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ವಿಭಾಗ ಜಿಲ್ಲಾಧ್ಯಕ್ಷರು ಕೆಳ್ಳಂಬಳ್ಳಿ ನಾಗೇಂದ್ರ ಆಗ್ರಹಿಸಿದರು. ಡಿಬಿ ರಾಜಯ್ಯ ಕರ್ನಾಟಕದಲ್ಲಿ ಅರಣ್ಯ ಮಂತ್ರಿ ಆಗಿದ್ದಾಗ ಭೂರಹಿತರಿಗೆ ಭೂಮಿ ಹಂಚಿಕೆ ಮಾಡಿ ಅವರ ಬಾಳಿಗೆ ಬೆಳಕಾಗಿದ್ದರು. ಇವರ ಪುತ್ರರಾದ ಆರ್ ಕೃಷ್ಣಮೂರ್ತಿಯವರು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಕಳೆದ 3 ವರ್ಷಗಳಲ್ಲಿ ಸುಮಾರು 500 ಕೋಟಿಗೂ ಹೆಚ್ಚು ಅನುದಾನ ತಂದು ಹಲವು ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದಾರೆ ಎಂದು ತಿಳಿಸಿದರು. ಹಿಂದೆ 2 ಬಾರಿ ಸಂತೇಮರಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಹಿರಿಯರು ಹಾಗೂ ಆಡಳಿತದಲ್ಲಿ ಅನುಭವ ಹೊಂದಿರುವ ಕೃಷ್ಣಮೂರ್ತಿಯವರಿಗೆ ಸಚಿವ ಸ್ಥಾನ ನೀಡಿದರೆ ಜಿಲ್ಲೆಯ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ. ಜೊತೆಗೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಅನುಕೂಲವಾಗಲಿದೆ. ಆದ್ದರಿಂದ ಪಕ್ಷದ ರಾಜ್ಯ ಮತ್ತು ಕೇಂದ್ರದ ವರಿಷ್ಠರು ಪರಿಗಣಿಸಿ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ವರದಿ ಗೂಳಿಪುರ, ಮಣಿಕಂಠ ನಾಯಕ್. ಈ ದಿನ ಪತ್ರಿಕಾಗೋಷ್ಠಿ ಕರೆದಿದ್ವಿ. AR ಕೃಷ್ಣಮೂರ್ತಿ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕು. ಈ ಹಿಂದೆ ಅವ್ರ ತಂದೆ ರಾಜ್ಯಪಾಲರಾಗಿದ್ದಾಗ, ಮಂತ್ರಿಗಳಾಗಿದ್ದಾಗ ಇಡೀ ಚಾಮರಾಜನಗರ ಜಿಲ್ಲೆಗೆ ಸಾವಿರಾರು ಜನ ರೈತರುಗಳಿಗೆ ಭೂಮಿಯನ್ನ ಕೊಟ್ಟಿದ್ದಾರೆ. ಅದಲ್ಲದೆ ಕೊಳ್ಳೇಗಾಲ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ತಾವೆಲ್ಲ ಕಣ್ಣಾರೆ ನೋಡಿದ್ದಾರೆ. ಸೊ ಅವರ ಏನ್ ಸೇವೆ ಮಾಡ್ತಾ ಇದ್ದಾರೆ, ಅವ್ರು ಏನು ಬುನಾದಿ ಹಾಕಿದ್ದಾರೆ, ಅದು ಇಡೀ ಚಾಮರಾಜನಗರ ಜಿಲ್ಲೆಗೆ ಅಳಬೇಕು ಅಂದ್ರೆ ಅವ್ರು ಸಚಿವ ಸ್ಥಾನ ಕೊಟ್ಟರೆ ಇದು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಹಾಗೆ ಕಾಂಗ್ರೆಸ್ನ ಹಿರಿಯ ಎಲ್ಲ ನಾಯಕರು ನಮ್ದೊಂದು ಬೇಡಿಕೆ ಏನು ಅಂದ್ರೆ AR ಕೃಷ್ಣಮೂರ್ತಿ ಸಾಹೇಬರಿಗೆ ಯಾವುದೇ ಕಾರಣಕ್ಕೂ ಈ ಸಲ ಮಿಸ್ ಆಗದೆ ಸಚಿವ ಸ್ಥಾನ ಕೊಡಬೇಕಾಗಿ ನಾನು ಈ ಮೂಲಕ ಅಭಿನಂದಿಸ್ತೇನೆ. ನಾನು ಕೆಲ್ಲಂಬಳ್ಳಿ ನಾಗೇಂದ್ರ ಅಂತ, ಜಿಲ್ಲಾ ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ. ಈ ದಿನ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಕೊಳ್ಳೇಗಾಲ ಕ್ಷೇತ್ರದ AR ಕೃಷ್ಣಮೂರ್ತಿ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡೋಕ್ಕೋಸ್ಕರ ನಾನು ಇವತ್ತು ಪತ್ರಿಕಾ ಹೇಳಿಕೆಯನ್ನು ನೀಡ್ತಾ ಇದ್ದೀನಿ. ಯಾಕೆ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿದರೆ, ಹಲವಾರು ವಿಚಾರಗಳಲ್ಲಿ ಅವರ ಬಗ್ಗೆ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅವರ ತಂದೆ ಬಿ ರಾಜಯ್ಯ ಅವರು ಇಲ್ಲಿ ಮಂತ್ರಿಗಳಾಗಿದ್ದಾಗ ಚಾಮರಾಜನಗರ, ಮಂಡ್ಯ, ಕೊಡಗು, ಮೈಸೂರು ಜಿಲ್ಲೆಗಳ ಅಪಾರ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆ ಒಂದೇ ಒಂದಕ್ಕೆ ಸುಮಾರು 15,000 ಹೆಚ್ಚು ರೈತರಿಗೆ 15,000 ಎಕರೆ ಹೆಚ್ಚು ರೈತರ ಭೂಮಿಗಳನ್ನ ಕೊಡಿಸಿದ್ದಾರೆ. ಅದಲ್ಲದೆ 19 ವರ್ಷ ಏನು ವನವಾಸ ಮಟ್ಟಿದ್ರು AR ಸಾಹೇಬರು, ಆ ಕ್ಷಣದಲ್ಲೂ ಕೂಡ ಜಿಲ್ಲೆಯ ಎಲ್ಲ ಜನತೆಯ ನಾಡಿ ಮಿಡಿತವನ್ನು ತಿಳ್ಕೊಂಡು ಜಿಲ್ಲೆಯ ಅಭಿವೃದ್ಧಿ ಜೊತೆಗೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಪ್ರತಿದಿನನೂ ಚರ್ಚೆ ಮಾಡಿ ಪ್ರತಿದಿನನೂ ಕ್ಷೇತ್ರಗಳನ್ನ ಸುತ್ತಿದ್ರು. ಯಾವಾಗ ಈಗ 2018ರಲ್ಲಿ ಅಧಿಕಾರಕ್ಕೆ ಬಂತು ಸರ್ಕಾರ, ಆವಾಗಲಿಂದ ಇವತ್ತಿನವರೆಗೆ 3 ವರ್ಷಗಳ ಕಾಲದಲ್ಲಿ 500 ಕೋಟಿಗೂ ಹೆಚ್ಚು ಅನುದಾನ ತಂದು ಜಿಲ್ಲೆಯ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಏನು ಕೊಳ್ಳೇಗಾಲ ಕ್ಷೇತ್ರನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೇನು ಹೇಳ್ತಿದ್ವಿ ಅಂದರೆ, ಚಾಮರಾಜನಗರ ಜಿಲ್ಲೆ ಏನಾದ್ರು ಅಭಿವೃದ್ಧಿ ಆಗಬೇಕು ಅಂದರೆ ಅದು AR ಕೃಷ್ಣಮೂರ್ತಿ ಸಾಹೇಬರಿಂದ ಮಾತ್ರ ಸಾಧ್ಯ ಅಂತ ಈ ಮೂಲಕ ಇಷ್ಟಪಡ್ತೀವಿ. ಯಾಕಂದರೆ ನಾವು ಅವ್ರ ಜೊತೆಗೆ ಒಂದಷ್ಟು ಚರ್ಚೆಗಳನ್ನು ಮಾಡುವಾಗ ಈ ಚಾಮರಾಜನಗರ ಜಿಲ್ಲೆಯ ಅಭಿವೃದ್ಧಿಯನ್ನು ಒಂದು ಕನಸಿನ ಕೂಸಿನ ಥರ ಅವರು ಕಟ್ಟಿದ್ದಾರೆ. ಅದೆಲ್ಲ ನೆರವೇರಬೇಕು. ಈಗ ಬದನಗುಪ್ಪೆ, ಕೆಲ್ಲಂಬಳ್ಳಿ ಎರಡೂ ಕೈಗಾರಿಕೆ ಪ್ರದೇಶ ಆಗಿದೆ. ಇನ್ನಷ್ಟು ಮತ್ತಷ್ಟು ಏನಾರ ಕಾರ್ಖಾನೆಗಳು ಬರಬೇಕು, ಈ ಯೋಜನೆಗಳನ್ನ ತರಬೇಕು ಅಂದ್ರೆ ಅದು AR ಕೃಷ್ಣಮೂರ್ತಿ ಸಾಹೇಬರಿಂದ ಮಾತ್ರ ಸಾಧ್ಯ. ಮತ್ತೆ ಇನ್ನೊಂದು ಏನು ಇಷ್ಟಪಡ್ತೀನಿ ಅಂದರೆ, ಅವರು ಬಿ ರಾಜಯ್ಯ ಸಾಹೇಬರು ಯಾವ ರೀತಿ ಚಾಮರಾಜನಗರ ಜಿಲ್ಲೆಯ ಜನತೆಗೆ, ಬಡವರ ಜನಗಳ ಜೊತೆಗೆ ಯಾವ ರೀತಿ ಸ್ಪಂದನೆ ಮಾಡ್ತಿದ್ರು, ಬಹಳ ಹತ್ರದಿಂದ ನೋಡಿರೋಂಥ ವ್ಯಕ್ತಿ ಅಂದರೆ AR ಕೃಷ್ಣಮೂರ್ತಿ ಸಾಹೇಬರು. ಹಾಗಾಗಿ ಅವರು ಏನು ನಡ್ಕೊಂಡು ಬಂದಿದ್ರು, ಅವ್ರೇನು ಆದಿಯಲ್ಲಿ ನಡ್ಕೊಂಡು ಬಂದಿದ್ರು, ಆ ರೀತಿ AR ಕೃಷ್ಣಮೂರ್ತಿ ಸಾಹೇಬರು ಇನ್ನು ಮುಂದೆ ನಡ್ಕೊಂಡು ಬರ್ತಾರೆ. ಅದಲ್ಲದೆ ಏನಾದ್ರು ಈ ಚಾಮರಾಜನಗರ ಅಭಿವೃದ್ಧಿ ಕಾಣಬೇಕು ಅಂದರೆ ಅದು AR ಕೃಷ್ಣಮೂರ್ತಿ ಸಾಹೇಬರಿಂದ ಮಾತ್ರ ಸಾಧ್ಯ ಅಂತ ಮತ್ತೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದಲ್ಲದೆ ಸಂತೇಮರಹಳ್ಳಿ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿ, ಈ ಬಾರಿ 3ನೇ ಬಾರಿ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ರಾಜಕಾರಣದ ಎಲ್ಲ ಅನುಭವಗಳು ಮತ್ತೆ ಎಲ್ಲ ರೀತಿಯೂ ಅವ್ರಿಗೆ ಗೊತ್ತಿದೆ. ಹಂಗಾಗಿ ಹಿರಿಯ ಶಾಸಕರು ಕೂಡ ಚಾಮರಾಜನಗರಕ್ಕೆ. ಅದಲ್ಲದೆ ಚಾಮರಾಜನಗರದಲ್ಲಿ
ಏನು ಮಿಕ್ಕಿದ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರುಗಳ ಆಯ್ಕೆ ಸಂದರ್ಭದಲ್ಲೂ ಬಹಳ ಪ್ರಮುಖವಾದ ಸ್ಥಾನವನ್ನ ಪ್ರಮುಖವಾದ ಪಾತ್ರವನ್ನ ARK ಸಾಹೇಬರು ವಹಿಸಿದ್ದಾರೆ. ಹಾಗಾಗಿ ಪಕ್ಷದ ಹಿರಿಯರು ಹಾಗೂ ಹೈಕಮಾಂಡ್ಗೆ ನಮ್ಮ ಮೂಲಕ ಏನು ಒತ್ತಾಯ ಮಾಡ್ತಾ ಇದೀವಿ, ಈ ಬಾರಿ ಏನಾದರೂ ಚಾಮರಾಜನಗರ ಅಭಿವೃದ್ಧಿ ಆಗಬೇಕು ಅಂದ್ರೆ AR ಕೃಷ್ಣಮೂರ್ತಿ ಸಾಹೇಬರಿಗೆ ಮಂತ್ರಿ ಸ್ಥಾನವನ್ನ ನೀವು ಕೊಡಲೇಬೇಕು. ಹಾಗಾಗಿ ಮುಂದೆ ಚಾಮರಾಜನಗರ ಅಭಿವೃದ್ಧಿಗೆ ತಮ್ಮ ಕಾಣಿಕೆ ಆದಂಗೆ ಆಗಿದೆ. ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತಾ ಇದ್ದೀನಿ, ಏನು ಸಿದ್ದರಾಮಯ್ಯ ಸಾಹೇಬರಿಗೆ ಪ್ರತಿಯೊಂದು ಬಾರಿನೂ ಚಾಮರಾಜನಗರಕ್ಕೆ ಬಂದಾಗ ಬಿ.ರಾಚಯ್ಯ ಅವರು ನನ್ನ ರಾಜಕೀಯ ಗುರುಗಳು ಅಂತ ಹೇಳ್ತಾರೆ. ಆ ರಾಜಕೀಯ ಗುರುಗಳಿಗೆ ಏನಾದ್ರು ಒಂದು ಕಾಣಿಕೆ ಕೊಡೋದ್ರಿಂದ ಏನಾರು ಇದ್ರೆ ಅದನ್ನ AR ಕೃಷ್ಣಮೂರ್ತಿ ಸಾಹೇಬರಿಗೆ ಮಂತ್ರಿಗಳನ್ನ ಮಾಡಿ ಜಿಲ್ಲೆ ಅಭಿವೃದ್ಧಿಗೆ ಒಂದು ಪೂರಕವಾದ ವಾತಾವರಣ ರೂಪಿಸಬೇಕಾಗಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.